ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು 2 ವರ್ಷದ ಸರ್ಕಾರಿ ಕೋಟದ ಬಿ.ಎಡ್ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗೌರ್ಮೆಂಟ್ ಸೀಟ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ರು. ಆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆಯಿತು. ಕೆಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆದ ನಂತರ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆಯಿತು ಡಿಸೆಂಬರ್ 6ನೇ ತಾರೀಕು 2024ರಂದು. ಅರ್ಧಕರ್ಧ ವಿದ್ಯಾರ್ಥಿಗಳ ಹೆಸರು ಲಿಸ್ಟಲ್ಲಿ ಬಂತು. ಅದರಲ್ಲಿ ವಿದ್ಯಾರ್ಥಿಗಳು ಕೆಲವರಿಗೆ ಸೀಟ್ ಸಿಕ್ತು, ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳು ಅಥವಾ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ನಂತರದಲ್ಲಿ ಈ ಒಂದು ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಇನ್ನ ವೆರಿಫಿಕೇಶನ್ ಆಗದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಡೌಟಲ್ಲಿ ಇರ್ತೀರಾ. ನಂತರದಲ್ಲಿ ಈಗ ಪ್ರಮುಖವಾಗಿ ವೆರಿಫಿಕೇಶನ್ ಆಗಿ ಲಿಸ್ಟಲ್ಲಿ ಹೆಸರು ಬರೆದಿರೋರಾಗಿರ್ಬೋದು, ಅಥವಾ ಈ ಒಂದು ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಇವಾಗ ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತಿರ್ತೀರಾ. ಅಂದ್ರೆ ನಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗ್ಬೋದು, ಅಥವಾ ನಮಗೆ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಅವಕಾಶ ಇದೆಯಾ, ಸೀಟ್ ಸಿಗುತ್ತಾ, ಏನು ಎತ್ತ ಅಂತಾರೆ ಸಾಕಷ್ಟು ಡೌಟ್ಸ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಏನು ವೆಯ್ಟ್ ಮಾಡ್ತಿರಲ್ಲ ವಿದ್ಯಾರ್ಥಿಗಳು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ನಂತರದಲ್ಲಿ ಆ ಒಂದು ಆಪ್ಷನ್ ಎಂಟ್ರಿ ಅಂದರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆದಮೇಲೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಅಥವಾ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಂತ ಏನು ಕರೀತಾರಲ್ಲ ವಿದ್ಯಾರ್ಥಿಗಳ ಒಂದು ಭಾಷೆಯಲ್ಲಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅಥವಾ ಒಂದು ಎರಡನೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತಾಗಿದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಬೇಕೇ ಬೇಕು ಅಂದರೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾಡಬೇಕಿರುತ್ತೆ. ಇಲ್ಲಾಂದರೆ ಮತ್ತೆ ನಿಮಗೆ ಸ್ಟಾರ್ ಮಾರ್ಕ್ ಬರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಬೇಡದಿರೋ ಕಾಲೇಜುಗಳು ಸಿಗ್ಬೋದು. ಈ ಥರ ಒಂದು ಸಾಧ್ಯತೆಗಳಿರುತ್ತೆ. ಒಂದು ಲಿಸ್ಟಲ್ಲಿ ಹೆಸರು ಬರುವಂಥ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ಮಾಹಿತಿಯನ್ನು ತಲುಪಿಸಿ. ಯಾಕಂದ್ರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಎತ್ತ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಥವಾ ಸೀಟ್ ಬೇಡ ಅಂತ ಅಂದ್ರೆ ಇವಾಗ ಸಿಕ್ಕಿರೋ ಸೀಟನ್ನು ಕೂಡ ಕೆಲ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಆಯ್ಕೆ ಮಾಡಿರುವಂಥದ್ದು. ಅಂದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ನಾವು, ಈಗ ಸಿಕ್ಕಿರೋ ಕಾಲೇಜ್ ನಮಗೆ ಬೇಡ, ಇಷ್ಟ ಇಲ್ಲ, ಇನ್ನೊಂದು ಮತ್ತೊಂದು ದೂರ ಆಗುತ್ತೆ, ಅಥವಾ ಆ ಕಾಲೇಜಲ್ಲಿ ಫೀಸ್ ಜಾಸ್ತಿ, ಇನ್ನೊಂದು ಮತ್ತೊಂದು ರೀಸನ್ಸ್ಗೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ರೆ ಆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು, ಅಥವಾ ಕಳೆದ ರೌಂಡ್ಗಳಲ್ಲಿ ಕಡಿಮೆ ಪರ್ಸೆಂಟೇಜ್ ಇತ್ತು, ಲಿಸ್ಟ್ ಹೆಸರು ಬಂದಿಲ್ಲ, ಈ ರೌಂಡಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅಂದರೆ ಆ ಒಂದು ಕಟ್ ಆಫ್ ಪ್ರಕಾರದಲ್ಲಿ ನಮ್ಮ ಹೆಸರು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ವಿದ್ಯಾರ್ಥಿಗಳು ಸೀಟ್ ಸಿಗಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಹಾಗೆ ನಿಮಗೆ ವಿಷಯ ಅರ್ಥ ಆಗುತ್ತೆ ಏನು ಎತ್ತಂತ ಕಂಪ್ಲೀಟ್ ಆಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ.ಎಡ್ ಕುರಿತು ಪ್ರಮುಖ ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಉಚಿತವಾಗಿ ನೀಡ್ತಾ ಇರುವಂಥದ್ದು. ಎಲ್ಲ ಒಂದು A to Z ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ನೋಟಿಫಿಕೇಶನ್ ಬರುತ್ತೆ, ಬೇಗ ವಿಡಿಯೋಸ್ನ ನೋಡ್ಬೋದಾಗಿರುತ್ತೆ. ನೀವು ನಂತರದಲ್ಲಿ ಕ್ವಿಕ್ ಮಾಹಿತಿಗಳನ್ನು ಕೂಡ ನೀವು ತಿಳ್ಕೊತಾ ಇರಬಹುದಾಗಿರುತ್ತೆ. ಬಿ.ಎಡ್ ಕುರಿತು ಪ್ರಮುಖವಾಗಿ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೇವೆ. ಹೊರಗಡೆ ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಕೂಡ ಸಿಗದೆ ಹೋಗಿರ್ಬೋದು. ಬಿ.ಎಡ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಒಂದು ಸೀಟ್ ಒಂದು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಮಾಹಿತಿ, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಳನ್ನು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಬೇಗನೆ ಮಾಹಿತಿಯನ್ನು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ತಲುಪ್ತಿದ್ದಾವೆ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಹರಿಸ್ಕೋತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ನಂತರದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿರೋ ಆಲ್ಮೋಸ್ಟ್ ಲೈಕ್ ಮುಖಾಂತರ ನೀವು ಬೆಂಬಲವನ್ನು ಸೂಚಿಸಬಹುದು. ಬಿ.ಎಡ್ ಕುರಿತು ವಿಷಯಗಳು ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂದ್ರೆ ಸೆಕೆಂಡ್ ರೌಂಡ್ಗೆ ಇವಾಗ ಆಯ್ಕೆ ಅಂದ್ರೆ ನಮ್ಮನ್ನ ಪರಿಗಣಿಸಬೇಕು ಅಂತ ಯಾವ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರೋ, ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಒಂದು ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಈ ಒಂದು ಯಾರು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಈಗ ಸ್ಟಾರ್ ಮಾರ್ಕ್ ಬಂದಿರೋರು ನೆಕ್ಸ್ಟ್ ರೌಂಡ್ಗೆ ಆಯ್ಕೆ ಮಾಡಿರೋ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ. ಓಕೆ, ನಿಮ್ಮದು ಲಿಸ್ಟಲ್ಲಿ ಹೆಸರು ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜು ನಿಮ್ದು ಇರೋದ್ರಿಂದ ಈ ರೌಂಡಲ್ಲಿ ಕೂಡ ನಿಮ್ಮ ಹೆಸರು ಬರುತ್ತೆ. ಸೀಟ್ ಸಿಗುತ್ತಾ ಬಿಡುತ್ತಾ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಹೆಸರು ಬಂದಿರಲ್ಲ, ಆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಸೆಕೆಂಡ್ ರೌಂಡ್ ಕೂಡ ಒಂದು ಪ್ರಕಟ ಆಗುತ್ತೆ. ಆ ಒಂದು ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜು ನಿಮ್ದಿದ್ರೆ ನಿಮಗೆ ಲಿಸ್ಟಲ್ಲಿ ಹೆಸರು ಕೊಡ್ತಾರೆ. ಓಕೆನಾ, ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟ್ ಇವಾಗ ಫಸ್ಟ್ ಕಟ್ ಆಫ್ ಏನು ಪ್ರಕಟ ಆಯ್ತಲ್ಲ ಅದಕ್ಕಿಂತ ಸ್ವಲ್ಪ ಇಳಿಕೆ ಆಗ್ಬೋದು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ. ಮುಂದಿನ ದಿನದಲ್ಲೂ ಕೂಡ ಮಾಹಿತಿನ ಕೊಡ್ತೇನೆ ಎಷ್ಟು ಕಟ್ ಆಫ್ ನಿಂತ್ಕೋಬೋದು ಅಂತಲ್ಲ. ಆ ಒಂದು ಕಟ್ ಆಫ್ ಏನು ಪ್ರಕಟ ಆಗ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಲಿಸ್ಟ್ ನಿಮ್ಮ ಹೆಸರು ಬರುತ್ತೆ, ಇಲ್ಲಾಂದ್ರೆ ಲಿಸ್ಟ್ ನಿಮ್ಮ ಹೆಸರು ಬರೋದಿಲ್ಲ. ನಾನು ಮುಂದಿನ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಆದರೆ ಈ ತರ ಒಂದು ಹೋಗುತ್ತೆ ಅದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೆ ನಿಮ್ಮ ಹೆಸರು ಕೂಡ ಬರುತ್ತೆ. ಈಗ ನಿಮ್ಮ ಹೆಸರು ಬರೋ ಸಾಧ್ಯತೆ ಏನಾದ್ರು ಇದ್ರೆ ಆ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗ್ತಾರೆ ಇಲ್ಲಿ. ಹಾಗಾದ್ರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಸೀಟಿನ ಸಿಕ್ಕಿದಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ರೆ ಬೆಟರ್ ಆಗ್ತಿತ್ತು. ಯಾಕಂದರೆ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕಾದ್ರೆ ಕೂಡ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ಕಾಲೇಜ್ ಸಿಕ್ಕರೆ ಹೋಗ್ತೀರಾ ಅಂಥ ಕಾಲೇಜ್ಗಳನ್ನೇ ಮಾತ್ರ ಆಯ್ಕೆ ಮಾಡಿ ಅಂತಲೂ ಕೂಡ ನಾವು ಹೇಳ್ತಾ ಇದ್ವಿ. ವಿದ್ಯಾರ್ಥಿಗಳು ನಮ್ಮ ವಿಡಿಯೋ ತಲುಪಿರಲ್ಲ ಆ ಟೈಮಲ್ಲಿ. ಆ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡಿಬಿಟ್ಟಿದ್ವಿ ಇನ್ನೊಂದು ಮತ್ತೊಂದು ಅಂತಲೂ ಕೂಡ ಹೇಳ್ತೀವಿ. ನಿಮ್ಮ ವಿಡಿಯೋಸ್ನ ನಮಗೆ ಈಗ ಸಿಕ್ತು ಇನ್ನೊಂದು ಮತ್ತೊಂದು ಅಂತೆಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಿ. ಆ ಕಾರಣಕ್ಕೆ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ. ನೀವು ನಿಮ್ಮ ಗ್ರೂಪಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಾಗಿರ್ಬೋದು, ಬಿ.ಎಡ್ ಮಾಡ್ತೀವಿ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದೇನೆಂದರೆ,
ಬಿ ಎಡ್ ಸಂಬಂಧಪಟ್ಟಂತೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಸೀಟು ಜಾಸ್ತಿ ಇರುತ್ತೆ, ಅಂದರೆ ಸೀಟ್ ಇರುತ್ತೆ ಆಲ್ಮೋಸ್ಟ್, ಆ ಕಾರಣಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಇನ್ನೊಂದು ಮತ್ತೊಂದು ಬಂದಿರುತ್ತಲ್ಲ, ಅವ್ರು ಮಾಡಿರುವಂಥ ಮಿಸ್ಟೇಕ್ಗಳು ಏನಾಗಿರ್ತವೆ ಅಂದರೆ ಸಿಕ್ಕಿರೋ ಅಂದರೆ ಅವರು ಕಾಲೇಜ್ಗಳನ್ನು ಕಡಿಮೆ ಆಯ್ಕೆ ಮಾಡಿರ್ತೀರಾ, ಸೊ ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ, ಅಥವಾ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದೇ ಇಲ್ಲ ವಿದ್ಯಾರ್ಥಿಗಳು. ಅಂದರೆ ನನಗೆ ನನ್ನ ಡಿಸ್ಟಿಕಲ್ಲೇ ಬೇಕು ಇನ್ನೊಂದು ಮತ್ತೊಂದು ಅಂತ ಅನ್ಕೊಂಡಿರ್ತೀರ, ಅಥವಾ ಸುತ್ತ ಸರೌಂಡಿಂಗಲ್ಲಿರೋ ಕಾಲೇಜ್ಗಳು ಬೇಕು, ಅಥವಾ ನನ್ನ ಪರ್ಸೆಂಟೇಜ್ ಜಾಸ್ತಿ ಇದೆ ನನಗೆ ಒಂದು ಕಾಲೇಜ್ ಕೊಟ್ಟರು ಸಿಗುತ್ತೆ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡಿರ್ತಾರೆ, ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ನಿಮಗೆ ಕಾಲೇಜನ್ನು ಆಯ್ಕೆ ಮಾಡ್ಬೇಕಾದ್ರೆ. ಇಲ್ಲ ನೀವು 2-3 ಕಾಲೇಜ್ ಕೊಡಿ ಸಾಕು, ಅಥವಾ ಕೆಳಗಡೆ ಯಾವ್ದಾರು ಕೊಟ್ಟರೆ 1-2 ಕಾಲೇಜಲ್ಲಿ ಕೊಡ್ತಾರೆ ನಿಮಗೆ ಅಂತ ಅಂದ್ಬಿಟ್ಟು ಏನೋ ಮಾಡಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಸೈಬರ್ ಸೆಂಟರ್ ಮಿಸ್ಟೇಕ್ ಮಾಡ್ರು, ಆ ಕಾರಣಕ್ಕೆ ನಮ್ಗೆ ಈ ಥರ ಆಯ್ತು ಇನ್ನೊಂದು ಮತ್ತೊಂದು ಅಂತೆಲ್ಲ. ಸೊ ಏನೇ ಆದರೂ ಕೂಡ ಡಿಪಾರ್ಟ್ಮೆಂಟ್ ನೀವೇ ಜವಾಬ್ದಾರಿನ ಅಂದರೆ ನಿಮಗೆ ಕೊಡುವಂಥದ್ದು ಇರುತ್ತೆ, ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಅಂತಾನೆ ಅವ್ರ ಜವಾಬ್ದಾರಿ ತಗೊಳ್ಳೋದಿಲ್ಲ. ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ, ಹೆಚ್ಚಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಂದ ಸೀಟ್ ಮಿಸ್ ಆದರೆ ಇಲಾಖೆ ಜವಾಬ್ದಾರಿ ಅಲ್ಲ ಅಂತಾನು ಕೂಡ ಅವ್ರು ತಿಳಿಸಿರುವಂಥದ್ದು ಅಧಿಸೂಚನೆಯಲ್ಲಿ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ ಹೆಚ್ಚಿಗೆ ಕಾಲೇಜನ್ನೇ ಆಯ್ಕೆ ಮಾಡಿ. ಇನ್ನೊಂದು ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಿರಿ ಅಂದರೆ ಹೆಚ್ಚಿಗೆ ಕಾಲೇಜಲ್ಲಿ ಎಲ್ಲಿ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ತೀರ ಅಂದರೆ ಮಾತ್ರ ಹೆಚ್ಚಿಗೆ ಕಾಲೇಜ್ ಕೊಡ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜ್ ಅಂದರೆ ಎಷ್ಟು ಅಂತ ಕೇಳ್ತೀರಿ. ಇವಾಗ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಹೇಳ್ತಿರೋದು ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬಂದವರು ಹೆಸರಲ್ಲಿ ಲಿಸ್ಟಲ್ಲಿ ಹೆಸರು ಬರೋದಿಲ್ಲ, ಈ ಲಿಸ್ಟಲ್ಲಿ ಹೆಸರು ಬರೋ ಸಾಧ್ಯತೆ ಇದೆ ಪರ್ಸೆಂಟೇಜ್ ಹತ್ತಿರ, ಮತ್ತು ಸೆಕೆಂಡ್ ರೌಂಡ್ ಆಯ್ಕೆ ಮಾಡಿದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಿರೋದು ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಇರ್ತಿತ್ತು, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಓಕೆ, ಫಸ್ಟ್ ರೌಂಡಲ್ಲೇ ಸೀಟ್ ಆಲ್ಮೋಸ್ಟ್ ಕೆಲ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬಂದಿದ್ದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಂದರೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಅಲಾಟ್ ಆಗಿರೋ ಎಲ್ಲರೂ ಕೂಡ ಬಹುತೇಕರು ಅಡ್ಮಿಷನ್ ಆಗಿರ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಮಾತ್ರ ನೆಕ್ಸ್ಟ್ ರೌಂಡ್ ಹೋಗಬೇಕು ಅನ್ನೋದು ಮತ್ತೊಂದು ಅಂತ ಅನ್ಕೋಬಹುದು. ಅಂದರೆ ಬಹುತೇಕರು ಹೇಳ್ತಾರೆ ನಾನು ಇಷ್ಟು ವಿದ್ಯಾರ್ಥಿಗಳು ಇಷ್ಟೇ ವಿದ್ಯಾರ್ಥಿಗಳು ಅಂತ ಹೇಳ್ತೇನೆ, ಮೆಜಾರಿಟಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅಡ್ಮಿಷನ್ ಆಗಿರ್ತೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಬಂದಿರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಟಾರ್ ಬಂದಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಬರ್ತಾರೆ ಇಲ್ಲಿ ಸೆಕೆಂಡ್ ರೌಂಡ್ ಅಂತ ಬಂದಾಗ ಸೀಟ್ ಕಡಿಮೆ ಇರುತ್ತೆ, ಮತ್ತು ಇವಾಗ ಕಡಿಮೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಎಂಟರ್ ಆಗ್ತಾರೆ. ಸೊ ಕಡಿಮೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗ್ಬೋದು, ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಹಾಕಿರುವಂಥ ಕಾಲೇಜ್ಗಳಲ್ಲಿ ನೀವು ಹಾಕಿಲ್ಲ ಅಂತಂದಾಗ ಹೆಚ್ಚಿಗೆ ಪರ್ಸೆಂಟ್ ಇರೋರು ಅಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಅವ್ರಿಗೆ ಲಕ್ಕಲ್ಲಿ. ಸೊ ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಲಕ್ ಅನ್ನೋದೇ ಬಿ ಎಡ್ ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳು ಮ್ಯಾಟರ್ ಆಗುತ್ತೆ. ಯಾಕಂದರೆ 85-87% ಇರುವಂಥ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗದೆ ಇರೋದನ್ನು ನಾನು ನೋಡಿದ್ದೇನೆ. ನಂತರದಲ್ಲಿ 75-73 57-55 ಇರುವಂಥ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗಿರೋದನ್ನು ಕೂಡ ನಾನು ನೋಡಿದ್ದೇನೆ. ಆ ರೀಸನ್ ಹೇಳ್ತಿರೋದು ಬಿ ಎಡಲ್ಲಿ ಸೀಟ್ ಸಿಗಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಲಕ್ ಅಂತಕ್ಕಂಥದ್ದು ಒಂದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೆ ನೀವು ಕೊಡುವಂಥ ಕಾಲೇಜಿನ ಆದ್ಯತೆಗಳ ಆಧಾರದ ಮೇಲೆ ನಾನು ಹೇಳ್ತಿರೋದು ಸೀಟ್ ಸಿಗೋದಿರುತ್ತೆ, ಮತ್ತು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಲೇಬೇಕಿರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಅಂತ ಒಂದು ಪ್ರಕಟ ಮಾಡ್ತಾರೆ. ಸೀಟ್ ಮೆಟ್ರಿಕ್ಸ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೇನೆ, ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇದೆ, ಅದನ್ನು ವೀಕ್ಷಣೆ ಮಾಡಬಹುದಿರುತ್ತೆ. ಸೀಟ್ ಮೆಟ್ರಿಕ್ಸ್ ಅಂದರೆ ಏನು, ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಏನೇನು ಗಮನಿಸಬೇಕು ಅಂತೆಲ್ಲ ವಿಡಿಯೋ ಕೂಡ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಕೂಡ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅದ್ರ ಬಗ್ಗೆ ಅಂತ ಹೇಳ್ತಾ. ಸೊ ಈಗ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದೇನೆಂದರೆ ಸೀಟ್ ಮೆಟ್ರಿಕ್ಸನ್ನು ನೋಡ್ಕೊಳ್ಳಿ, ಅದ್ರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಏನೆಲ್ಲ ಅನಲೈಸ್ ಮಾಡಬೇಕು ಅಂತೆಲ್ಲ ತಿಳಿಸಿದ್ದೀನಿ. ಅದ್ರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರಿ. ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಲೇಬೇಕಿರುತ್ತೆ. ನಿಮಗೆ ಸರ್ಕಾರಿ ಕೋಟಾ ಸೀಟ್ ಬೇಕೇ ಬೇಕು ಅಂದರೆ ನನ್ನ ಡಿಸ್ಟಿಕಲ್ಲಿ ಬೇಕು, ನನಗೆ ಪರ್ಸೆಂಟೇಜ್ ಇದರಿಂದ ಮತ್ತೊಂದಂದ್ರೆ ಲಕ್ ಮ್ಯಾಟ್ರ್ ಆಗಬೇಕಿರುತ್ತೆ. ನಿಮಗೆ ನಿಮ್ಮ ಪರ್ಸೆಂಟೇಜ್ ಇದೆ, ನೀವು ಗೌರ್ಮೆಂಟ್ ಕಾಲೇಜಿನ ಅಪ್ಲಿಕೇಶನ್ ಹಾಕಿರ್ತೀರ ಅಥವಾ ಏಡೆಡ್ ಹಾಕಿರ್ತೀರಾ, ಅಲ್ಲಿ ಸೀಟ್ ಇದ್ರೆ ಸಿಗುತ್ತೆ. ಮತ್ತು ಇನ್ನೊಂದು ನಿಮಗಿನ ಹೆಚ್ಚಿಗೆ ಪರ್ಸೆಂಟ್ ಇರೋ ಸ್ಟೂಡೆಂಟ್ಸ್ಗಳು ಆ ಕಾಲೇಜಿನ ಆಯ್ಕೆ ಮಾಡಿದಾಗ ನಿಮಗೆ ಸ್ಟಾರ್ ಮಾರ್ಕೇ ಕೊಡ್ತಾರೆ. ಆ ಕಾರಣಕ್ಕೆ ನೀವು ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಲೇಬೇಕಿರುತ್ತೆ. ಸ್ಟಾರ್ ಮಾರ್ಕಿಂದ ತಪ್ಪಿಸ್ಕೋಬೇಕು ಅಂದರೆ ವಿದ್ಯಾರ್ಥಿಗಳು ಹೇಳ್ತಿರೋದು ಸ್ಟಾರ್ ಮಾರ್ಕ್ ಬರಬಾರ್ದು ಅಂದರೆ ಹೆಚ್ಚಿಗೆ ಕಾಲೇಜ್ ಕೊಡಲೇಬೇಕು ನೀವು, ಇಲ್ಲಾಂದರೆ ಸ್ಟಾರ್ ಮಾರ್ಕ್ ಬರುತ್ತೆ. ಯಾವುದೇ ವಿದ್ಯಾರ್ಥಿಗಳಿಗೆ ಎಷ್ಟೇ ಪರ್ಸೆಂಟೇಜ್ ಇರಲಿ ಅವರು ಕೊಟ್ಟಿರೋಂಥ ಕಾಲೇಜ್, ಇವಾಗ 1-2-3 ಕಾಲೇಜ್ ಕೊಡ್ತೀನಿ ಅಷ್ಟರಲ್ಲೇ ಕೊಡ್ತಾರೆ. ಇಲ್ಲ ನಾನು 20-30 ಕಾಲೇಜ್ ಕೊಟ್ಬಿಟ್ರೆ ಅವ್ರು ಯಾವ್ದು ಬೇಕಾದ್ರೆ ಕೊಟ್ಟಿರ್ತಾರೆ. ನನಗೆ 15ನೇ ಕಾಲೇಜ್ ಕೊಡ್ತಾರೆ, 10ನೇ ಕಾಲೇಜ್ ಕೊಡ್ಬೋದು, 25ನೇ ಕಾಲೇಜ್ ಕೊಡ್ಬೋದು. ಸೊ ಅದು ನನಗೆ ಸಮಸ್ಯೆ, ನನಗೆ ಅಲ್ಲಿ ಹೋಗಲ್ಲ. ಇನ್ನೊಂದು ಮತ್ತೊಂದಂದರೆ ಬಿ ಎಡ್ ಸರ್ಕಾರಿ ಕೋಟಾದ ಸೀಟನ್ನು ನೀವು ಬಿಟ್ಟು ಮ್ಯಾನೇಜ್ಮೆಂಟ್ ಕೋಟಾ ಸೀಟನ್ನು ಸಾಧ್ಯ ಆದರೆ ಮಾಡ್ಬೋದಾಗಿರುತ್ತೆ. ಇಲ್ಲ ಸರ್ಕಾರಿ ಕೋಟಾದ ಬಿ ಎಡ್ ಸೀಟನ್ನೇ ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳು ಹೇಳ್ತಿರೋದು ಎಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಹೋಗಕ್ಕೆ ರೆಡಿ ಇರ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಒಂದು ಹೋಪನ್ನು ಇಟ್ಕೋಬಹುದು. ಅಂಥ ವಿದ್ಯಾರ್ಥಿಗಳಿಗೆ 72-71% ಇದ್ರೂ ಕೂಡ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೊನೆ ರೌಂಡಲ್ಲಾದರೂ ಕೂಡ. ಯಾಕಂದರೆ ಎಲ್ಲಿ ಸೀಟ್ ಸಿಕ್ಕರು ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಯಾವುದೇ ಡಿಸ್ಟಿಕಲ್ಲೂ ಕೂಡ 100 ಕಾಲೇಜ್ಗೆ ಹೆಚ್ಚಿಗೆ ಕಾಲೇಜ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅನ್ಕೊಳ್ಳಿ, ಸೀಟ್ ಸಿಕ್ಕೇ ಸಿಗುತ್ತೆ ಅವಾಗ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಯಾಕಂದರೆ 100ಕ್ಕಿಂತ ಹೆಚ್ಚಿಗೆ ಕಾಲೇಜ್ ಕೊಟ್ಟಿದ್ದೀರಾ ಅಂದಾಗ ಸೀಟ್ ಇರೋ ಕಾಲೇಜ್ಗಳು ಆಲ್ಮೋಸ್ಟ್ ಕೊಟ್ಟಿರ್ತೀರಾ. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ನೀವು ಅಲ್ಲಿ ಹೋಗಿ ಬಿ ಎಡ್ ಮಾಡ್ಬೋದಾಗಿರುತ್ತೆ ಹಾಸ್ಟೆಲ್ ಪಿ ಜಿನೋ ಮಾಡ್ಕೊಂಡು. ಇಲ್ಲ ನನಗೆ ನನ್ನ ಡಿಸ್ಟಿಕಲ್ಲೇ ನನ್ನ ಡಿಸ್ಟಿಕಲ್ಲಿ ನಾನು ಬಿ ಎಡ್ ಮಾಡಬೇಕು, ಮನೇಲಿ ಇದ್ಕೊಂಡು ಓದಬೇಕು ಇನ್ನೊಂದು ಮತ್ತೊಂದು ಅಂತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟೇಜ್ ಇರಬೇಕಿರುತ್ತೆ, ಮತ್ತು ಅವ್ರ ಲಕ್ಕು ಮ್ಯಾಟ್ರ್ ಆಗಬೇಕಿರುತ್ತೆ, ಅವ್ರು ಅನ್ಕೊಳ್ಳೋ ಕಾಲೇಜಲ್ಲಿ ಸೀಟ್ ಇರಬೇಕಿರುತ್ತೆ. ಮತ್ತು ಬೇರೆ ವಿದ್ಯಾರ್ಥಿಗಳಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಆಪ್ಷನ್ ಎಂಟ್ರಿ ಮಾಡಬಾರ್ದಾಗಿರುತ್ತೆ ಆ ಕಾಲೇಜಿಗೆ. ಈ ಥರ ಎಷ್ಟೊಂದು ನಿಮಗೆ ಲಕ್ ಫೇವರ್ ಮಾಡಿದಾಗ ಮಾತ್ರ ನೀವು ಅನ್ಕೊಳ್ಳೋ ಕಾಲೇಜ್ಗಳು ನಿಮಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗಳು, ಫೋರ್ತ್ ರೌಂಡ್ಗಳಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ನಿಮಗೆ ಸರ್ಕಾರಿ ಕೋಟಾದ ಬಿ ಎಡ್ ಸೀಟ್ ಬೇಕೇ ಬೇಕು ಅಂದರೆ ನೀವು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿ. ಆಲ್ಮೋಸ್ಟ್ 399 ಕಾಲೇಜೇನೋ ಲೀಸ್ಟ್ ಬಿಟ್ಟಿದ್ದಾರೆ ಈ ಸಲ, ಅಷ್ಟು ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು, ಸಮಸ್ಯೆನೇ ಇಲ್ಲ. ಇಲಾಖೆ ಕಡೆಯಿಂದ ಯಾವುದೇ ಮಿತಿ ಅಂತ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ಕಾಲೇಜ್ ಇರಬೇಕಷ್ಟೇ ನಿಮ್ಮ ಐಡಿಯಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಕಾಲೇಜು ನೀವು ಕೊಡ್ಬೋದು. 399 350 ಕಾಲೇಜಿಗಿಂತ ಹೆಚ್ಚಿಗೆ ಕಾಲೇಜ್ ಕೊಡಿ, ಎಲ್ಲಿ ಸಿಕ್ಕರು ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಬಿ ಎಡನ್ನು ಗೌರ್ಮೆಂಟ್ ಸೀಟನ್ನು ಪಡೆದು ಬಿ ಎಡ್ ಮಾಡ್ಬೋದು.
ಇಲ್ಲ ಅಂದರೆ ನಿಮ್ಮ ಲಕ್ ಮ್ಯಾಟ್ರ್ ಆದರೆ ನಿಮಗೆ ಕೊಟ್ಟಿರುವಂಥ 5 ಕಾಲೇಜಲ್ಲಿ ಸಿಗ್ಬೋದು, 10 ಕಾಲೇಜಲ್ಲಿ ಸಿಗ್ಬೋದು. ಸೊ ಯಾವ ಕಾಲೇಜ್ ಬೇಕಾದ್ರೂ ಸಿಗುತ್ತೆ. ಮತ್ತು ಯಾವ ಕಾಲೇಜ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ತೀರ ಅವಕ್ಕೆ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೊಂದು ಸುಮ್ಮನೆ 50 ಕಾಲೇಜು 100 ಕಾಲೇಜ್ ಅಂತ ಹೇಳ್ತೀನಿ ಅಂದರೆ 100 ಕಾಲೇಜು ಕೊಟ್ಬಿಡೋದಲ್ಲ. ಆ ಕಾಲೇಜಿಗೆ ಬಗ್ಗೆ ವಿಚಾರಿಸಿ ಫಸ್ಟು. ಫೀಸ್ ಎಷ್ಟು ಬರುತ್ತೆ, ಇನ್ನೊಂದು ಮತ್ತೊಂದು ನಿಮಗೆ ಬೇಕಿರೋ ಮೆಥಡಾಲಜಿಯಲ್ಲಿ ಭಾಷೆಯಲ್ಲಿ ಪಾಠ ಮಾಡ್ತಾರೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇದಾವೆ, ನಿಮ್ಗೆ ಬೇಕಿರೋ ಸಬ್ಜೆಕ್ಟ್ಸ್ ಇದಾವೆ, ಮತ್ತು ಅಲ್ಲಿ ರೆಗ್ಯುಲರ್ ಕ್ಲಾಸ್ ನಡೆಯುತ್ತೆ, ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಿಸ್ಬಿಟ್ಟು ನೀವು ಆ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿರಿ. ಅಲ್ಲಿ ಕಾಲ್ ಮಾಡೋದು ಇನ್ನೊಂದು ಮತ್ತೊಂದು ಇನ್ಸ್ಟಿಟ್ಯೂಷನ್ ಲಿಸ್ಟ್ ಅಂತ ಒಂದು ಪ್ರಕಟ ಆಗಿರ್ತೀವಿ, ಯೂಸ್ ಐ ಡಿ ಪಾಸ್ವರ್ಡ್ ಹಾಕೋ ಜಾಗದಲ್ಲಿ ನೋಡ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರುತ್ತವೆ. ಇದನ್ನೆಲ್ಲ ಗಮನಿಸಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಮತ್ತು ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ, ವೆರಿಫಿಕೇಶನ್ ಅಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂದರೆ ಡಿಸೆಂಬರ್ ತಿಂಗಳ 17ನೇ ತಾರೀಕಿನಂದು 18ನೇ ತಾರೀಕಿನಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರುವಂಥದ್ದು ಇಲಾಖೆ ಕಡೆಯಿಂದ. 17, 18ನೇ ತಾರೀಕಿನಂದು ಆಪ್ಷನ್ ಎಂಟ್ರಿನ ಕೊಟ್ಟಿದ್ದಾರೆ ಅವಕಾಶವನ್ನು. ನಂತರದಲ್ಲಿ ಈ ಡಿಸೆಂಬರ್ 21, 2024ರಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡ್ತಿರೋದು. ಡಿಸೆಂಬರ್ 21, 2024ರಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಥವಾ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನು ಕರೀತಿರಲ್ಲ ಅದನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡ್ತಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು 17, 18ನೇ ತಾರೀಕು ಡಿಸೆಂಬರಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಇರುತ್ತೆ 2 ದಿನ. ಸೊ ಸರ್ವರ್ ಸಮಸ್ಯೆ ಆಗ್ಬೋದು, ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಓಪನ್ ಆದ ಸಂದರ್ಭದಿಂದನೇ ಆಪ್ಷನ್ ಎಂಟ್ರಿ ಮಾಡಿ. ಸಕ್ಸಸ್ಫುಲ್ ಅಂತ ಡಾಟಾ ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ಮಾಹಿತಿನ ಕೊಡ್ತೀವಿ ಏನು ಅಂತ ನಿಮಗೆ. ನಂತರದಲ್ಲಿ ಇವಾಗ ಈ ಒಂದು ಸೆಕೆಂಡ್ ರೌಂಡ್ ಮೆರಿಟ್ ಲಿಸ್ಟ್ ಏನಿದೆ ಡಿಸೆಂಬರ್ 21ಕ್ಕೆ ಬರುವಂಥ ಸಾಧ್ಯತೆ ಇರುತ್ತದೆ, ಬರ್ತದೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಬರ್ತಿರುತ್ತೆ. ಈಗ ಹೇಳಿದ್ನಲ್ಲ, ಇವತ್ತನ್ನ ಫಾಲೋ ಮಾಡಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇರುವಂಥದ್ದು. ನಿಮ್ಮ ಸ್ನೇಹಿತರು ಕೂಡ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ.